ನೋಡಿ ನಾನು ಇದ್ರ ಬಗ್ಗೆ ಇದು ಸ್ಟ್ರೇಟ್ ಆಗಿ ಆನ್ಸರ್ ಕೊಡ್ತೀನಿ. ವಕ್ತ್ ವಿಚಾರದಲ್ಲಿ ಯಾರ್ದು ಜಮೀನು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ಬೇಕು. ಅದನ್ನ ಅನ್ನೆಸೆಸರಿಯಾಗಿ ವಕ್ತಿಗೆ ಸೇರಿರೋದು ಅದು ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇಲ್ಲ ಎಲ್ಲ ತಗೊಂಡು ಹೋಗ್ಬಿಟ್ಟಿದೆ ಇದೆಲ್ಲ ಸುಳ್ಳು. ಇದು ಯಾರು ತಗೊಂಡು ಹೋಗಕ್ಕಾಗತ್ತನ್ರಿ? ಕಾನೂನು ಇರ್ತದೆ, ಅದರೊಳಗೆಲ್ಲ ಪೇಪರ್ ರೆಕಾರ್ಡ್ಸ್ ಇರ್ತದೆ. ಅದನ್ನ ನೋಡಿ ಅವ್ರದ್ದು ಅಂದ್ರೆ ಅವ್ರದ್ದು, ಇವ್ರದ್ದು ಅಂದ್ರೆ ಇವ್ರದ್ದು. ಏನಾದ್ರು ತಪ್ಪು ವಕ್ತ ಇರ್ಬೋದು, ನಾವೇ ಇರ್ಬೋದು, ನನ್ನ ಇಲಾಖೆ ಇರ್ಬೋದು, ತಪ್ಪಾದ್ರೆ ಅದನ್ನ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಕಾನೂನಲ್ಲಿ ಇರ್ತದೆ. ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕೇ ಹೊರತು ಅದನ್ನು ಹೋಗ್ಬಿಟ್ಟು ಪ್ರಚಾರದಲ್ಲಿ ಮಾಧ್ಯಮವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಹಾದಿ ತಪ್ಪಿಸ್ತದೆ. ಈಗ ವಕ್ತು ಇನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಈಗ, ಯಾಕಂದ್ರೆ ಚುನಾವಣೆ ಮುಗೀತಲ್ಲ. ರಿಸಲ್ಟ್ ಆದ್ಮೇಲೆ ಈಗ ನೋಡ್ತಾರೆ, ಯೋಚನೆ ಮಾಡ್ತಾರೆ ಇನ್ನೇನು ಫಿಟ್ಟಿಂಗ್ ಇಡಬೇಕು ಅಂತ ಹೇಳಿ. ನಾನು ಹೇಳ್ತೇನೆ ಇವೆಲ್ಲ ನಡೆಯೋದಿಲ್ಲ. ಜನರು ವಿಶ್ವಾಸದಿಂದ ಮತ ಹಾಕಿ ಸರ್ಕಾರನ ಬಹಳ ಗಟ್ಟಿ ಸರ್ಕಾರನ ಇಟ್ಟಿದ್ದಾರೆ. ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಶುರು ಮಾಡೋದಕ್ಕೆ ಬಿಜೆಪಿಯವರು ಮಾಡೇ ಮಾಡ್ತಾರೆ, ಯಾಕಂದ್ರೆ ಅವ್ರದ್ದು ಚಾಳಿ ಅದು. ಅವ್ರದ್ದು ಅಲ್ಲ, ಬೇಡ ಅಂತ ಹೇಳಿದವ್ರು ಯಾರು? ಈ ದೇಶದೊಳಗೆ ಪ್ರತಿಭಟನೆ ಮಾಡೋದು ನಿಮ್ಮ ಸಂವಿಧಾನದ ಹಕ್ಕು, ಮಾಡ್ಕೊಳ್ಳಿ. ಊರಲ್ಲಿ ಮಾಡ್ಲಿ, ಬರೀ ಬೆಂಗಳೂರಿಗೆ ಯಾಕೆ ಮಾಡ್ತಾರೆ? ಪಬ್ಲಿಸಿಟಿ ಜಾಸ್ತಿ ಸಿಗುತ್ತೆ ಅಂತನಾ? ಹೇಳ್ರಿ, ಒಂದು ಹಳ್ಳಿಗೆ ಹೋಗಿ ಮಾಡಕ್ಕೆ ಹೇಳ್ರಿ ಅವರಿಗೆ. ಅದ್ರ ಜೊತೆಗೆ ಬಿಪಿಎಲ್ ಅರ್ಹತೆ ಇರೋರಿಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಆಯ್ತು ಅಂದ್ರೆ ಮೊನ್ನೆನೂ ಕೂಡ ನಾನು ಮಾಧ್ಯಮದವರು ಒಂದಿಬ್ಬರೇ ಸಿಕ್ಕಿದ್ರಿ, ಬಟ್ ಇವತ್ತು ಒಳ್ಳೇದಾಯ್ತು. ಈಗ ನಾನು ಶಾಸಕ, ನನ್ನ ಲೀಡರ್ಸ್ ಬಿಡ್ತಾರ ನನ್ನ? ಸರ್ ಇವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ, ನಾನು ಆಫೀಸರ್ಸ್ ಬಿಡ್ತೀನಾ? ಬಿಜೆಪಿಯವರಾಗ್ಲಿ, ಕಾಂಗ್ರೆಸ್ ಆಗಲಿ, ಜೆಡಿಎಸ್ ಆಗಲಿ, ಇಂಡಿಪೆಂಡೆಂಟ್ ಆಗಲಿ, ನಮ್ಮ ಲೀಡರ್ಸ್ ಬಂದು ಇವ್ರದ್ದು ಕ್ಯಾನ್ಸಲ್ ಮಾಡಿದರೆ ನಾವು ಅವ್ರಿಗೆ ಕೊಡ್ತೀವಿ. ನೀವು ಯಾಕೆ? ಅದೇನು ಬಹಳ ದೊಡ್ಡ ಇದೇನಿಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ಇರೋರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗೋದಿಲ್ಲ. ಈಗ ನನ್ನ ಮನೆಯಲ್ಲೇ ನೀವು ತಗೊಂಡು ನಾನು ತಗೊಂಡು ಡಬಲ್ ತಗೊಂಡ್ರೆ ನೀವೇ ಹೇಳಿ ನೋಡೋಣ, ಟ್ಯಾಕ್ಸ್ ಮನಿನ ಒಂದು ಹಂತಕ್ಕೆ ತರಬೇಕು ತಾನೆ? ಅದು ಮಾಡೋದ್ರಲ್ಲಿ ತಪ್ಪ ಅಂತ ಹೇಳ್ಬಿಟ್ರೆ ಒಂದ್ ನಿಮಿಷ ಕ್ಯಾನ್ಸಲ್ ಆಗಿ ಅರ್ಹತೆ, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆದ್ರೆ ನಮ್ಮಂತವ್ರು MLAಗಳು ಏನ್ ಮಾಡ್ತಾ ಇದೀವಿ ನಾವು? ಸರಿ ಮಾಡ್ತಕ್ಕಂಥದ್ದು ಬಹಳ ತಕ್ಷಣ ಒಂದು 2-3 ದಿವಸದಲ್ಲೇ ಮಾಡಬಹುದು. ಸೊ ಅದ್ರ ಬಗ್ಗೆ ಧೈರ್ಯವಾಗಿರಿ. ಯಾರಿಗೂ ಕೂಡ ಬಡವರಿಗೆ ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಆದ್ಮೇಲೆ ಕೊಡಿಸೋ ಜವಾಬ್ದಾರಿ ಇದೆ. ಕ್ಯಾನ್ಸಲ್ ಮಾಡದೇ ಇರೋ ತರ ಮಾಡ್ಬೇಕಿತ್ತಲ್ವ ಮೊದಲು? ಇದು ಆತರ ಏಕಾಏಕಿ ನೋಡಿ ನೀವು ಒಂದು ತಿಳ್ಕೊಳ್ಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರು ಇದನ್ನೆಲ್ಲ ಮೀರಿ ಮಾತು ಕೊಟ್ಟಿದ್ದೀವಿ, ಉಳಿಸ್ಕೋಬೇಕು ಅಂತ 5 ಗ್ಯಾರಂಟಿನ ನಾವು ಅನುಷ್ಠಾನ ಮಾಡಿದ್ವಿ. ಮಿಸ್ಯೂಸ್ ಆಗ್ಬೇಕಾದ್ರೆ ಅನುಷ್ಠಾನ ಆದ್ಮೇಲೆ ತಾನೇ ಮಿಸ್ಯೂಸ್ ಆಗೋದು. ಮಿಸ್ಯೂಸ್ ಅನುಷ್ಠಾನ ಆಗದೆ ಆಗುತ್ತಾ? ಅದು ಕರೆಕ್ಷನ್ ಮಾಡಕ್ಕಾಗತ್ತಾ? ಯಾರು ಹೇಳಿದ್ದು? ಅನುಷ್ಠಾನ ಆಗಬೇಕು, ತೊಂದರೆಗಳು ಕಾಣಬೇಕು, ಅದನ್ನ ಸರಿ ಮಾಡಬೇಕು. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಅದೇನು ತಪ್ಪೇನಿಲ್ಲಲ್ಲ, ಮಾಡ್ಲಿ, ನೋ ಪ್ರಾಬ್ಲಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.